ಹಲೋ ಫ್ರೆಂಡ್ಸ್, ಹಾಯ್. ನಾನು ನಿಮ್ಮ ವಿಜಯಲಕ್ಷ್ಮಿ. ನನ್ನ ಚಾನಲ್ಗೆ ಸ್ವಾಗತ. ಆಲೂ ದಮ್ ಬಿರಿಯಾನಿ ಮಾಡೋಣ ಬನ್ನಿ. ಬನ್ನಿ, ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಆಲೂಗಡ್ಡೆ 4ರಿಂದ 5, ಅದನ್ನ ಸಿಪ್ಪೆ ತೆಗೆದು ಒಂದರಲ್ಲಿ 4 ಪೀಸ್ ಮಾಡ್ಕೊಂಡಿದ್ದೀನಿ ನಾನು. ದೊಡ್ಡ ದೊಡ್ಡ ಪೀಸ್ ಬೇಕು ಇದಕ್ಕೆ, ಅಂದರೆ ಚೆನ್ನಾಗಿರುತ್ತೆ. ಅದನ್ನ ಪೀಸ್ ಮಾಡ್ಕೊಂಡು ನೀರಲ್ಲಿ ಹಾಕೊಂಡಿದ್ದೀನಿ, ಯಾಕಂದ್ರೆ ಆಚೆ ಇಟ್ಟರೆ ಕಪ್ಪಾಗ್ಬಿಡುತ್ತಲ್ಲ, ಅದಕ್ಕೋಸ್ಕರ. ಈಗ ಒಂದು ಪ್ಯಾನ್ ತಗೊಳ್ಳಿ, ಅದಕ್ಕೆ ಒಂದು 2ರಿಂದ 3 ಟೀ ಸ್ಪೂನು ಎಣ್ಣೆ ಹಾಕೊಳ್ಳಿ. ಹೆಚ್ಚಿಗೆ ಹಾಕೊಂಡ್ರು ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಇದನ್ನ ರೋಸ್ಟ್ ಮಾಡ್ಕೋಬೇಕು, ಅಂದ್ರೆ ಒಂದು ಕೋಟಿಂಗ್ ಬರಬೇಕು ಆಲೂಗಡ್ಡೆಗೆ, ಆ ಥರ ರೋಸ್ಟ್ ಮಾಡ್ಕೋಬೇಕು. ಇವಾಗ ನೀರು ತೆಗೆದ್ಬಿಟ್ಟು ನಾನು ಅದನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಗೋಲ್ಡನ್ ಕಲರ್ ಬರಬೇಕು ಆಲೂಗಡ್ಡೆ, ಫುಲ್ ಕುಕ್ ಆಗಂಗಿಲ್ಲ. ಮೇಲೆ ಒಂದು ಲೇಯರ್ ಬರುತ್ತೆ ನೋಡಿ ಫ್ರೈದು, ಗೋಲ್ಡನ್ ರೆಡ್ ಗೋಲ್ಡನ್, ಆ ಥರ ಬರಬೇಕು. ಅದೇ ಇದರಲ್ಲಿ ಈ ದಮ್ ಬಿರಿಯಾನಿಲಿ ಮೇನ್ ಟೇಸ್ಟ್ ಕೊಡೋದು. ಆಲೂಗಡ್ಡೆ ನಾವು ಬಾಯಲ್ಲಿ ಸಿಕ್ಕಾಗ ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಒಂದು ಚಿಟಿಗೆ ಅಷ್ಟು ಅರಿಶಿನ ಬೇಕೇ ಬೇಕು, ಕಲರ್ ಚೇಂಜ್ ಆಗೋಕ್ಕೋಸ್ಕರ ಅಲ್ವಾ. ಒಂದು ಚಿಟಿಗೆ ಅಷ್ಟು ರೆಡ್ ಚಿಲ್ಲಿ ಪೌಡ್ರ್, ಕಾಶ್ಮೀರ್ ಹಾಕೊಂಡ್ರು ಓಕೆ, ಖಾರವಾಗಿರೋದು ಹಾಕೊಂಡ್ರು ಓಕೆ, ಅದು ನಿಮ್ಮ ಚಾಯ್ಸು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಕಮ್ಮಿ ಇಟ್ಕೊಳ್ಳಿ, ತುಂಬ ಹೈ ಇಟ್ಕೋಬೇಡಿ, ತುಂಬ ಪೂರ್ತಿಯಾಗೂ ಇಟ್ಕೋಬೇಡಿ, ಮೀಡಿಯಮಲ್ಲಿ ಇದ್ರೂ ಓಕೆ. ಇದು ಯಾಕಂದ್ರೆ ಮೇಲೆ ಒಂದು ಲೇಯರ್ ಫುಲ್ಲು ರೋಸ್ಟ್ ಆಗಬೇಕು. ಇವಾಗ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಆಮೇಲೆ ನಾವು ಇದನ್ನ ಮ್ಯಾರಿನೇಟ್ ಕೂಡ ಮಾಡ್ಕೋಬೇಕಾಗತ್ತೆ. ಇದು ಕುಕ್ ಆಗ್ಬೇಕಲ್ವಾ, ಒಂದು ಅರ್ಧನಾದ್ರೂ ಸ್ವಲ್ಪ ಕುಕ್ ಆಗಬೇಕು. ಅದಕ್ಕೋಸ್ಕರ ಉಪ್ಪು, ಅದು ಒಂದು ಸ್ವಲ್ಪನೇ, ಜಾಸ್ತಿ ಬೇಡ. ಸ್ವಲ್ಪ ಆಮೇಲೆಲ್ಲ ಮಸಾಲೆಗೆಲ್ಲ ಉಪ್ಪು ಹಾಕೊಳ್ಳೋದು ಇದ್ದೇ ಇದೆ, ಇದಕ್ಕೆ ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ಕಷ್ಟ. ಬೇರೆ ಇದಕ್ಕೆಲ್ಲ ಉಪ್ಪು ಜಾಸ್ತಿ ಹಾಕಕ್ಕಾಗಲ್ಲ. ಅದಕ್ಕೆ ನೋಡಿ, ಇಷ್ಟಿಟ್ರೆ ಸಾಕು. ಪೂರ್ತಿ ಸಿಮ್ಮಲ್ಲೂ ಅಲ್ಲ, ಮಿಡ್ಲಲ್ಲೂ ಅಲ್ಲ, ಹೈಯಲ್ಲೂ ಅಲ್ಲ, ಆ ಥರ ಇಟ್ಟು ಇದನ್ನ ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿ ಅದ್ರ ಪಾಡಿಗೆ ಅದು ಕುಕ್ ಆಗುತ್ತೆ. ಇಲ್ಲಿ ನೋಡಿ, ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ನಾನು, 1 ಸ್ಪೂನ್ ತೊಗೊಂಡಿದ್ದೀನಿ ನಾನು. ಈ ಯೆಲ್ಲೋ ಕಲರ್ ಸ್ಪೂನ್ ನೋಡಿ, ಇಲ್ಲಿದೆ. ಇದರಲ್ಲಿ 1 ಸ್ಪೂನ್ ನಾನು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಬೇಕೋ, ಯಾವ ಅಳತೆಗೆ ಬೇಕೋ ಆ ಅಳತೆಗೆ ನೀವು ತಗೋಬೋದು ರೈಸ್ನ. ರೈಸ್ನ ಒಂದು 2ರಿಂದ 3-4 ಸತಿ ವಾಶ್ ಮಾಡಿಕೊಂಡು ಚೆನ್ನಾಗಿ, ತುಂಬಾ ಜೋರಾಗಿ ತಿಕ್ಕಿ ಅಂದ್ರೆ ಪ್ರೆಸ್ ಮಾಡಿ ವಾಶ್ ಮಾಡಬೇಡಿ. ಈ ತರ ವಾಶ್ ಮಾಡಿ, ಒಡ್ಕೊಂಡು ಹೋಗುತ್ತೆ ರೈಸು. ಬಾಸುಮತಿ ರೈಸು ಉದ್ದ ಇದ್ರೇನೆ ಬಿರಿಯಾನಿ ನೋಡಕ್ಕೂ ತಿನ್ನಕ್ಕೂ ಚಂದ ಅಲ್ವಾ. ಅದಕ್ಕೋಸ್ಕರ ಈ ತರ ಬೆರಳಲ್ಲೇ ವಾಶ್ ಮಾಡಿ, ಅಂಗೈಯಲ್ಲಿ ತಗೊಂಡು ವಾಶ್ ಮಾಡಬೇಡಿ. ಈಗಲೇ ಅಂತಲ್ಲ, ಬಾಸುಮತಿ ಯಾವಾಗ ಮಾಡಿದ್ರು ಬೆರಳಲ್ಲೇ ವಾಶ್ ಮಾಡ್ಕೋಬೇಕು. ಇವಾಗ ವಾಶ್ ಮಾಡಿರೋದಾಗಿದೆ, ನಾನು ನೆನೆಸಿಡ್ತಾ ಇದ್ದೀನಿ. ಎಲ್ಲಿವರೆಗೂ ಎಷ್ಟು ಟೈಮ್ ನೆನೆಸಿಡ್ಬೇಕು ಅದೆಲ್ಲ ಏನು ಬೇಡ. ಇವಾಗ ನಾವು ಆಲೂಗಡ್ಡೆ ಹುರಿಯಕ್ ಬಿಟ್ಟಿದೀವಲ್ಲ, ಫ್ರೈ ಆಗಕ್ ಬಿಟ್ಟಿದೀವಲ್ಲ, ಮಸಾಲೆ ರೆಡಿ ಆಗೋವರೆಗೂ ನೆಂದ್ರೆ ಸಾಕು. ಇವಾಗ ಒಂದು ದೊಡ್ಡದು ಪಾತ್ರೆ ತಗೊಂಡಿದ್ದೀನಿ ನಾನು, ಕುಕ್ಕರ್ ಅಲ್ಲ ಇದು, ಪಾತ್ರೆ. ಅದಕ್ಕೆ ಒಂದು 2 ಲೀಟರ್ ಅಷ್ಟು ನೀರು ಹಾಕೊಂಡಿದ್ದೀನಿ. ನೀವು ಅಕ್ಕಿ ಯಾವ ಅಳತೆಗೆ ತಗೊಂತೀರಾ ಅದ್ರ ಡಬ್ಬಲ್ ಆಗಿ ನೀರು ಹಾಕೋಬೇಕು. ನೀರು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ನೋಡಿ ಆಲೂಗಡ್ಡೆ ಯಾವ ತರ ಫ್ರೈ ಆಗ್ತಾ ಇದೆ ಅಂತ. ಇವಾಗ ಇದನ್ನ ಸ್ವಲ್ಪ ತಿರ್ಗ್ಸಾಕೊಳ್ಳೋಣ, ಟರ್ನ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಒಂದ್ ಕಡೆ ಕಲರ್ ಬಂದಿರುತ್ತೆ ನೋಡಿ, ಈ ತರ ಬಂದಿದೆ ಗೋಲ್ಡನ್ ತರ, ಸ್ವಲ್ಪ ಲೈಟ್ ಆಗಿ. ಇನ್ನೊಂದ್ ಕಡೆನೂ ಕಲರ್ ಬರ್ಬೇಕಲ್ಲ, ಒಂದೇ ಕಡೆ ಬಂದ್ರೆ ಟೇಸ್ಟ್ ಬರಲ್ಲ. 2 ಕಡೆ ಕಲರ್ ಬಂದ್ರೇನೆ, ಕಲರ್ ಚೇಂಜ್ ಆದ್ರೆ, ಫ್ರೈ ಆದ್ರೇನೆ ಚೆನ್ನಾಗಿರುತ್ತೆ. ಅದಕ್ಕೆ ಒಂದೊಂದಾಗಿ ನೋಡಿ ಯಾವ ತರ ಬಂದಿದೆ ಅಂತ. ಈ ತರ ನೋಡಿ, ಗೊತ್ತಾಯ್ತಾ? ಈ ತರ ಬರ್ಬೇಕು 2 ಸೈಡಲ್ಲೂ. ಅದಕ್ಕೋಸ್ಕರ ಅವನು ಟರ್ನ್ ಮಾಡಿ ಹಾಕೋಬೇಕು. ಹಾಕೊಂಡು ಅದನ್ನ ಒಂದ್ ಸ್ವಲ್ಪ ಹೊತ್ತು ಬಿಡಿ, ಆ ಕಡೆನೂ ಕಲರು ಚೆನ್ನಾಗಿ ಬರುತ್ತೆ, ಕುಕ್ಕು ಆಗುತ್ತೆ. ನೋಡಿ ಈ ತರ 2 ಸೈಡಲ್ಲೂ. ಆಮೇಲೆ ಅದಾದ್ಮೇಲೆ ಈ ತರ ಚಾಕುನಲ್ಲ, ಫೋರ್ಕಲ್ಲೋ ಚೆಕ್ ಮಾಡಿ. ಸ್ವಲ್ಪ ಕುಕ್ ಆಗಿರುತ್ತೆ ಅಂದ್ರೆ 50% ಕುಕ್ ಆಗಿರುತ್ತೆ, ಫುಲ್ಲಾಗಿ ಕುಕ್ ಆಗಿರಲ್ಲ. ಇವಾಗ ಗ್ಯಾಸ್ ಆಫ್ ಮಾಡ್ಬಿಡೋಣ, ಸಾಕು ಇಷ್ಟೇ. ಯಾಕಂದ್ರೆ ಆಮೇಲೆ ದಮ್ಮಲ್ಲೂ ಕುಕ್ ಆಗುತ್ತೆ ಅದು. ಇವಾಗ ಮ್ಯಾರಿನೇಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. 1 ಕಪ್ಪು ಕರ್ಡ್ ತಗೊಂಡಿದ್ದೀನಿ ನಾನು. ಇದು ಮ್ಯಾರಿನೇಟ್ ದಮ್ ಬಿರಿಯಾನಿ ಅಂದ್ರೂ ಓಕೆ, ಸೂಪರ್ ಆಗಿರುತ್ತೆ. ಮಾಡಿ ನೋಡಿ ನೀವು. ಚಿಕನ್ ಬಿರಿಯಾನಿ ಯಾರು ಕೇಳೋದೇ ಇಲ್ಲ ನಿಮ್ಮನ್ನ. ನೋಡಿ, ಉಪ್ಪು ಹಾಕೊಂಡೆ ನಾನು. ಇವಾಗ ಅರಿಶಿನ ಹಾಕೋತಾ ಇದ್ದೀನಿ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಕಲರ್ಗೋಸ್ಕರ. ಧನಿಯಾ ಪೌಡರ್ 1 ಟೀ ಸ್ಪೂನು. ಆಮೇಲೆ ಇದು ಪುದೀನಾ ಪೇಸ್ಟು, ಗ್ರೀನ್ ಚಿಲ್ಲಿ ಪುದೀನಾ 2 ಇದೆ ಇದರಲ್ಲಿ. ಪುದೀನಾ ಪೇಸ್ಟು. ಇದು ಶಾಹಿ ಬಿರಿಯಾನಿ ಮಸಾಲ. ನೀವು ಬೇರೆ ಯಾವ ಮಸಾಲ ಆದ್ರೂ ಓಕೆ, ಚಿಕನ್ ಬಿರಿಯಾನಿ, ವೆಜ್ ಬಿರಿಯಾನಿ ಯಾವ್ದಾದ್ರೂ ಓಕೆ, ಒಟ್ಟಿನಲ್ಲಿ ಬಿರಿಯಾನಿ ಮಸಾಲ ಅದೊಂದು ಟೀ ಸ್ಪೂನ್, 1 ಇಲ್ಲ 2 ಟೀ ಸ್ಪೂನ್ ಅಳತೆ ಮೇಲೆ. ಇದು ಗರಂ ಮಸಾಲ ತುಂಬಾ ಕಮ್ಮಿ ಹಾಕೊಳ್ಳಿ, ಯಾಕಂದ್ರೆ ಚಕ್ಕೆ ಲವಂಗ ಎಲ್ಲ ಹಾಕ್ತೀವಿ ನಾವು. ಗ್ರೀನ್ ಚಿಲ್ಲಿ ನಿಮ್ಗೆ ಚಿಕ್ಕದಾಗಿ ಬೇಕಂದ್ರೆ ಚಿಕ್ಕದಾಗಿ ಹೆಚ್ಚು ಹಾಕೊಳ್ಳಿ, ಇಲ್ಲ ಅಂದ್ರೆ ಈ ತರ ಹೆಚ್ಚು ಹಾಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು,
ಇದ್ರ ಜೊತೆಗೆ ನಾವು ಪುದೀನ ಪೇಸ್ಟ್ಗಿಂತ ಪುದೀನ ಸೊಪ್ಪು ಹಾಕೋಬಹುದು ಕಟ್ ಮಾಡಿ. ಇದು ಕಸೂರಿ ಮೇಥಿ, ಇದು ಸ್ವಲ್ಪನೇ. ಈ ತರ ನಿಮ್ಗೆ ಇಲ್ಲಪ್ಪ ನಾವು ಪುದೀನಾನ ಪೇಸ್ಟ್ ಹಾಕಲ್ಲ ಕಟ್ ಮಾಡಿ ಹಾಕ್ತೀವಿ ಅಂದ್ರೆ ಓಕೆ, ಏನ್ ಪ್ರಾಬ್ಲಮ್ ಇಲ್ಲ. ಇವಾಗ ನೋಡಿ ಆಲೂಗಡ್ಡೆ ಫ್ರೈ ಮಾಡಿದ್ನಲ್ಲ, ಅದನ್ನ ಇದರಲ್ಲಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಇದು ಚೆನ್ನಾಗಿ ಮಸಾಲೆನ ಹೀರಬೇಕು. ಯಾವುದು ಆಲೂಗಡ್ಡೆ ಮೊಸರಲ್ಲೇ, ಒಂದು ತೊಟ್ಟು ನೀರಿಲ್ಲ ಇದರಲ್ಲಿ, ಮೊಸರಲ್ಲೇನೆ ಇರಬೇಕು. ಇದನ್ನ ಒಂದ್ ಸ್ವಲ್ಪ ಹೊತ್ತು ಇಟ್ಬಿಡಿ. ಇವಾಗ ನಾವು ನೀರು ಬಿಸಿ ಆಗಕ್ಕೆ ಇಟ್ಟಿದ್ವಲ್ಲ ನೋಡಿ, ಮಳ್ತಾ ಇದೆ ಅದು. 1-2 ಲೀಟರ್ ನೀರು ಹಾಕಿದ್ದೆ ನಾನು. ಅಕ್ಕಿ ಅಳತೆಗೆ ನಾನು 1 ಲೀಟರ್ ತಗೊಂಡಿದ್ದೆ. ಜಾಸ್ತಿ ಮಾಡಿದ್ರೆ ನೀವು ನೀರಿನ ಅಳತೆನೂ ಅದೇ ತರ ಜಾಸ್ತಿ ಮಾಡ್ಕೋಬೇಕು. ಅದು ಇವಾಗ ಮಳ್ತಾ ಇರೋವಾಗ ಚಕ್ಕೆ 1 ಇಂಚಷ್ಟು ಸಾಕು. ಆಮೇಲೆ ಲವಂಗ 3 ಇಷ್ಟೇ ಸಾಕು, ಜಾಸ್ತಿ ಬೇಡ. ಆಮೇಲೆ ಒಂದು ಪುಲಾವ್ ಎಲೆ. ತುಂಬಾ ಜಾಸ್ತಿ ಮಸಾಲೆ ಆದ್ರೆ ಚೆನ್ನಾಗಿರಂಗಿಲ್ಲ, ಯಾಕಂದ್ರೆ ನಾವು ಗರಂ ಮಸಾಲೆನೂ ಹಾಕಿದೀವಿ. 3 ಏಲಕ್ಕಿ. ನೋಡಿ ಈ ತರ ನೀರು ಮಳ್ತಾ ಇರೋವಾಗ ಸ್ವಲ್ಪ ಸಿಮ್ ಮಾಡ್ಕೊಂಡು ಇವನ್ನೆಲ್ಲ ಹಾಕಿ, ಆಮೇಲೆ ಒಂಚೂರು ಉಪ್ಪು. ನಾವು ಉಪ್ಪು ಆಲೂ ಫ್ರೈ ಮಾಡೋವಾಗ ಹಾಕಿದೀವಿ, ಆಮೇಲೆ ಮ್ಯಾರಿನೇಟ್ ಮಾಡೋವಾಗ ಹಾಕಿದೀವಿ, ಇವಾಗ್ಲೂ ಹಾಕ್ತಾ ಇದೀವಿ. ಹಸಿ ಈರುಳ್ಳಿ 1 ಅರ್ಧ, ಆಮೇಲೆ ಜೀರಿಗೆ. ಇದನ್ನೆಲ್ಲ ಹಾಕಿ, ಇದು ಮೇನ್ ಇಂಗ್ರೀಡಿಯೆಂಟ್ಸು. ನೀವು ಯಾವಾಗಾದ್ರೂ ತುಪ್ಪ ಹಾಕಿ ಈ ತರ ನೀರಲ್ಲಿ ತುಪ್ಪ ಹಾಕಿ ಅನ್ನ ಮಾಡಿದೀರಾ? ಮಾಡಿ ನೋಡಿ ಒಂದ್ಸತಿನ, ಹೇಗಿರುತ್ತೆ ಅಂದ್ರೆ ಅಷ್ಟು ಸೂಪರ್ ಆಗಿರುತ್ತೆ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈರುಳ್ಳಿ ಹಸಿದೇ ಹಾಕ್ಬೇಕು, ಫ್ರೈ ಮಾಡಂಗಿಲ್ಲ. ಟೇಸ್ಟ್ ಕೊಡುತ್ತೆ ನಿಮ್ಗೆ, ಹೇಳ್ತೀನಿ ನಾನು. ಬೆರಳು ಚೀಪ್ತಾರೆ ತಿಂದಾದ್ಮೇಲೆ, ಆ ತರ ಟೇಸ್ಟ್ ಕೊಡುತ್ತೆ. ನೋಡಿ ಇವಾಗ ನೆನ್ಸಿಟ್ರು ಅಕ್ಕಿನ ಹಾಕ್ತಾ ಇದ್ದೀನಿ ನಾನು. ಅದಕ್ಕೆ ನಾನು ನಿಮ್ಗೆ ಅಕ್ಕಿ ನೆನ್ಸಕ್ಕೆ ಟೈಮಿಂಗ್ ಕೊಟ್ಟಿಲ್ಲ. ಈ ನೀರು ಒಳ್ಳವರೆಗೂ ನೆಂದ್ರೆ ಸಾಕು, ಅಕ್ಕಿ ಜಾಸ್ತಿ ಬೇಡ. ಆಮೇಲೆ ಒಂದಿರ್ಲಿ, ಮಿಕ್ಸ್ ಮಾಡೋವಾಗ ಆಗ್ಲಿ ಸ್ವಲ್ಪ ಸಾಫ್ಟ್ ಆಗಿ ಮಾಡಿ. ಜೋರಾಗಿ ಮಾಡಿದ್ರೆ ಅಕ್ಕಿ ಒಡ್ಕೊಂಡು ಹೋಗುತ್ತೆ ಅಲ್ವಾ. ಅದು 75% ಮಾತ್ರ ಕುಕ್ ಆಗ್ಬೇಕು, 3/4 ಭಾಗ ಕುಕ್ ಆಗ್ಬೇಕು ಅಕ್ಕಿ. ಧಮ್ಮಲ್ಲಿ 1/4 ಭಾಗ ಕುಕ್ ಆಗ್ಬೇಕು. ಇಲ್ಲಿ ಪ್ಯಾನ್ ತಗೊಂಡು ನಾನು ಇನ್ನೊಂದು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿ ಸ್ಲೈಸ್ ಹಾಕ್ತಾ ಇದ್ದೀನಿ. ಬಿರಿಯಾನಿಗೆ ಮೇಲ್ಗಡೆ ಆನಿಯನ್ ಫ್ರೈ ಮಾಡಿ ಹಾಕ್ತಾರಲ್ವಾ, ಅದಕ್ಕೋಸ್ಕರ. ಇದು ರೆಡ್ ಬ್ರೌನ್ ಆಗ್ಬೇಕು ಆ ಕಲರ್ಗೆ. ಸಿಮ್ಮಲ್ಲಿ ಹಾಕ್ಬಿಟ್ಟು ನೀವು ಕೈ ಬಿಟ್ಬಿಡಿ, ಒಂದು ನಾನ್ ಸ್ಟಿಕ್ ಪ್ಯಾನ್ ತಗೊಂಡು. ಅದು ತನ್ನಿಂದ ತಾನೇ ಆಗುತ್ತೆ, ಅವಾಗ ಕೈ ಆಡಿಸ್ತಾ ಇರಿ, ಸಾಕು ಅಷ್ಟೇ. ನೋಡಿ ಯಾವ ತರ ಕುಕ್ ಆಗ್ತಾ ಇದೆ ಅಂತ ಅನ್ನ. ಇದೇ ತರ ಕುಕ್ ಆಗ್ಬೇಕು. ಅದೇ 3/4 ಭಾಗ ಮಾತ್ರ, ಇದು ನೆನಪಿರ್ಲಿ. ಫುಲ್ ಆಗಿ ಕುಕ್ ಆದ್ರೆ ಚೆನ್ನಾಗ್ ಬರಲ್ಲ ಬಿರಿಯಾನಿ, ಯಾಕಂದ್ರೆ ನಾವು ಧಮ್ಮಲ್ಲಿ ಒಂದ್ ಸ್ವಲ್ಪ ಕುಕ್ ಮಾಡ್ಬೇಕು, ಅದಕ್ಕೋಸ್ಕರನ. ನೋಡಿ ಈ ತರ ಅಕ್ಕಿ ಕಟ್ಟಾಗ್ತಾ ಇದ್ರೆ ಸಾಕು, ಇಷ್ಟು ಕುಕ್ ಆದ್ರೆ ಸಾಕು. ಧಮ್ಮಲ್ಲಿ ಗ್ರೇವಿ ಬರುತ್ತೆ, ಆ ಗ್ರೇವಿ ಜೊತೆಗೆ ಕುಕ್ ಆಗತ್ತೆ, ಸಾಕು. ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನ ನೀರ್ ತೆಗೆದು ಇಟ್ಕೊಂಡ್ಬಿಡಿ. ಅಕ್ಕಿದು ನೀರೆಲ್ಲ ಬಸ್ತ್ಬಿಡಿ. ಒಂದು ಜಾಲ್ರ ಇರಕ್ ತೋರಿ, ಯಾಕಂದ್ರೆ ಅದ್ರಲ್ಲಿರೋದು ಈರುಳ್ಳಿ ಆಗ್ಲಿ ಮಸಾಲೆ ಐಟಮ್ ಆಗ್ಲಿ ಯಾವ್ದು ಹೋಗ್ಬಾರ್ದು, ಬರೀ ನೀರ್ ಮಾತ್ರ ಹೋಗ್ಬೇಕು. ಏಲಕ್ಕಿ ಲವಂಗ ಚಕ್ಕೆ ಎಲ್ಲ ಅದರಲ್ಲೇ ಇರ್ಬೇಕು, ಅದನ್ನ ತೆಗಿಯೋ ಹಾಗಿಲ್ಲ, ಅದು ಅದರಲ್ಲೇ ಇರ್ಬೇಕು. ನೋಡಿ ನಾನು ಹೇಳಿಲ್ವಾ, ಅದ್ರ ಪಾಡ್ಗದಾಗತ್ತೆ, ಅದನ್ನ ಹಾಕಿ ಕೈ ಬಿಟ್ಬಿಡಿ ಅಂತ. ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಅದ್ರ ಜೊತೆಗೆ ನೋಡಿ ಈ ತರ ನಾನು ಬೇಯಿಸಿ ಮೇಲೆ ನೀರ್ ತೆಗ್ದಿದ್ದೀನಿ, ಒಂದು ಜಾಲ್ರದಲ್ಲಿ ಹಾಕಿ. ಜೀರಿಗೆ ಮಸಾಲೆ ಎಲ್ಲ ಅದರಲ್ಲೇ ಇದೆ. ಈ ತರ ಇರ್ಬೇಕು, ಸರಿನಾ? ಇದು ನೆನಪಿರ್ಲಿ. ಆಮೇಲೆ ನೀವು ಸಿಂಕಲ್ ಬಸ್ಬಿಟ್ರೆ ಎಲ್ಲ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ. ಇವಾಗ ಅದೇ ಪಾತ್ರೆಗೆ, ನೀರ್ ತೆಗೆದಾಗಿರೋ ಪಾತ್ರೆಗೆನೆ ನಾನು ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ನೀವು ಕಮ್ಮಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಇವಾಗ 1 ಟೀ ಸ್ಪೂನ್ ಜೀರಿಗೆ, ಅಕ್ಕಿಲೂ ಹಾಕಿದೀವಿ, ಇಲ್ಲೂ ಹಾಕಿದೀವಿ. ಆಮೇಲೆ ಇನ್ನೊಂದು ಪುಲಾವ್ ಎಲೆ, ಸರಿನಾ? ಇಲ್ಲೂ ಅಷ್ಟೇ, ಅದಕ್ಕೆ ನಾನು ಅಕ್ಕಿಲಿ 1 ಇಂಚ್ ಹಾಕಿ ಸಾಕು ಅಂತ ಹೇಳಿದ್ದು. ನೋಡಿ ಚಕ್ಕೆ ಇದಕ್ಕೆ. ಆಮೇಲೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಾದ್ರೂ ಹಾಕೋಬೇಕು, ಇಡಿದೆ ಆದ್ರೂ ಹಾಕೋಬಹುದು, ನಿಮ್ ಇಷ್ಟ. ನಾವು ಮ್ಯಾರಿನೇಟ್ ಮಾಡೋವಾಗ್ಲೂ ಹಸಿ ಮೆಣಸಿನ್ಕಾಯಿ ಹಾಕಿದೀವಿ. ಇನ್ನು ಸ್ವಲ್ಪ ನಾನು ಸೀಳ್ಕೊಂಡಿದ್ದೀನಿ ಅಷ್ಟೇ, ಫುಲ್ ಓಪನ್ ಮಾಡಿಲ್ಲ, ಸೀಳ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಆನಿಯನ್ ಹಾಕೋಣ. 1 ಆನಿಯನ್ ಸ್ಲೈಸ್ ಮಾಡಿ ಹಾಕೊಂಡ್ರೆ ಸಾಕು. ಮೀಡಿಯಂ ಸೈಜು, ದೊಡ್ಡದು ಬೇಡ, ಮೀಡಿಯಂ ಸೈಜು. ಯಾಕಂದ್ರೆ ಮೊದ್ಲೇ ಹಾಕಿದೀವಿ ಆನಿಯನ್ ನಾವು, ಅದಕ್ಕೋಸ್ಕರ. ನೋಡಿ ಈ ತರ ಈ ಸ್ವಲ್ಪ ಕಲರ್ ಚೇಂಜ್ ಆಗ್ಲಿ, ಲೈಟ್ ಆಗಿ. ಸಾಫ್ಟ್ ಆದ್ರೆ ಸಾಕು, ತುಂಬಾ ಬ್ರೌನ್ ಆಗೋದೆಲ್ಲ ಬೇಕಿಲ್ಲ. ಲೈಟ್ ಆಗಿ ಕಲರ್ ಚೇಂಜ್ ಆದ್ರೆ ಸಾಕು, ಜಾಸ್ತಿ ಏನ್ ಬೇಡ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾರ್ಮಲ್ ಆಗಿ 1 ಟೀ ಸ್ಪೂನ್. ಅದನ್ನ ನೀವು ಹಸಿದು ರೆಡಿ ಇದ್ರು ಓಕೆ, ಇಲ್ಲ ನಾವು ಮನೇಲಿ ನಾವು ಆಗ್ಲೇ ತಯಾರಿ ಮಾಡಿ ಹಾಕ್ತೀವಿ ಅಂದ್ರೆ ಓಕೆ, ಅದು ನಿಮ್ಮ ಆಪ್ಷನ್, ನಿಮ್ ಇಷ್ಟ. ನೋಡಿ ಇಷ್ಟು ಬೆಂದ್ರೆ ಸಾಕು. ಈರುಳ್ಳಿ. ಇವಾಗ ಟೊಮೆಟೊ, 2 ಟೊಮೆಟೊ ಮೀಡಿಯಂ ಸೈಜು, ತುಂಬಾ ದೊಡ್ಡದಲ್ಲ. ಬಿರಿಯಾನಿಗೆ ಟೊಮೆಟೊನಾ ಅಂತೀರಾ ನೀವು? ಹಾಕಿ ನೋಡಿ, ಟೇಸ್ಟ್ ಹೇಗೆ ಬರುತ್ತೆ ಅಂತ ಗೊತ್ತಾಗತ್ತೆ. ಈ ಬಿರಿಯಾನಿಗೆ ಬೇಕೇ ಬೇಕು, ತುಂಬಾ ಚೆನ್ನಾಗಿರುತ್ತೆ.
ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಹಾಕ್ಲೇಬೇಕು, ಯಾಕಂದ್ರೆ ಟೊಮೆಟೊ ಕುಕ್ ಆಗ್ಬೇಕಲ್ವಾ. ನೋಡಿ ಈ ತರ ಟೇಸ್ಟ್ಗೆ ಉಪ್ಪು ತುಂಬಾ ಸಲ ಹಾಕ್ತೀವಿ, ದಯವಿಟ್ಟು ಉಪ್ಪು ಕಡೆ ಗಮನ ಕೊಟ್ಟು ಉಪ್ಪು ಹಾಕಿ, ಓಕೆನಾ. ಯಾಕಂದ್ರೆ ಉಪ್ಪು ಹಾಕ್ಬಿಟ್ರೆ ತಿನ್ನಕ್ಕಾಗಲ್ಲ, ಕಮ್ಮಿ ಆದ್ರೆ ಓಕೆ, ಜಾಸ್ತಿ ಆದ್ರೆ ಕಷ್ಟ ಅಲ್ವಾ. ಇವಾಗ ನೋಡಿ ಟೊಮೆಟೊ ಕುಕ್ ಆಗಿದೆ, ಮ್ಯಾರಿನೇಟ್ ಮಾಡ್ಕೊಂಡಿಟ್ಟಿರೋದನ್ನ ಆಲೂಗಡ್ಡೆ ಮಸಾಲೆ ಹಾಕ್ತಾ ಇದ್ದೀನಿ. ನೋಡಿ ಯಾವ ತರ ಇದೆ ಅಂತ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಟೊಮೆಟೊ ಆನಿಯನ್ ಕುಕ್ ಆದ್ಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋದು ಆಲೂಗಡ್ಡೆ ಮಸಾಲೆ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಟೈಮಲ್ಲಿ ಗ್ಯಾಸು ಸ್ವಲ್ಪ ಸಿಮ್ಮಲ್ಲಿ ಇರಲಿ, ಇಲ್ಲದೆ ಇದ್ರೆ ಮಸಾಲೆ ಸೀದ್ ಹೋಗುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ, ಆ ಕಲರ್ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ. ಇನ್ನ ಬಿರಿಯಾನಿ ರೆಡಿ ಆಗೋವರೆಗೂ ತಡಿಯಕ್ಕಾಗತ್ತಾ ನಮಗೆ. ನೋಡಿ ಸೂಪರ್ ಆಗಿದೆ ಕಲರು. ಈ ತರ ಇದೊಂದು ಸ್ವಲ್ಪ ಕುಕ್ ಆಗ್ಬೇಕು, ಒಂದ್ 2 ನಿಮಿಷ ಕ್ಲೋಸ್ ಮಾಡ್ಬಿಟ್ಟು ಕುಕ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಎಣ್ಣೆ ಬರಬೇಕು ಮೇಲೆ, ನೋಡಿ ಈ ತರ ಬರಬೇಕು. ಮೊಸರು ಇದೆ ಮೊದ್ಲೇ, ಕೇಳ್ತೀರಾ ಎಣ್ಣೆ ಜಾಸ್ತಿ ಹಾಕಿದೇವಿ. ನೋಡಿ ಈ ತರ ಗ್ರೇವಿ ಇರಬೇಕು. ಆಮೇಲೆ ಒಂದ್ ನೆನಪಿರ್ಲಿ, ಇಷ್ಟು ಗ್ರೇವಿ ಬೇಕೇ ಬೇಕು. ನೀವು ಮಾಡ್ಕೊಂಡಿರೋದ್ರಲ್ಲಿ ಇಷ್ಟು ಗ್ರೇವಿ ಇಲ್ಲ ಅಂದ್ರೆ ಸ್ವಲ್ಪ, ಅಂದ್ರೆ ರಸದ ತರ ಇಷ್ಟ ಇಲ್ಲ ಅಪ್ಪ ಅಂದ್ರೆ, ನೀರಿನ ಅಂಶ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಮೇಲಿಂದ ನೀರ್ನು ಆಡ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಸ್ವಲ್ಪ ಇವಾಗ್ಲೇ ಹೇಳಿದ್ದೀನಿ, ಸ್ವಲ್ಪ ನೀರ್ ಆಡ್ ಮಾಡ್ಕೋಬೇಕು, ತುಂಬಾ ಇಲ್ಲ. ಯಾಕಂದ್ರೆ ಇವಾಗ ನಾನು ದಮ್ಗೆ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ರೈಸ್ ಹಾಕ್ತಾ ಇದ್ದೀನಿ, ಅದನ್ನ ಕೈಯಿಂದ ನಿಧಾನಕ್ಕೆ ಉದುರಿಸ್ಬೇಕಷ್ಟೆ. ಹಂಗೆ ಈ ಹೂವ ಉದುರಿಸ್ತೀವಲ್ವಾ, ಚುರ್ಮುರಿ ಹೂವ ಉದುರಿಸ್ತೀವಲ್ಲ ಆ ತರ ಉದುರಿಸ್ಬೇಕಷ್ಟೆ. ಕೈ ಸ್ಪೂನಲ್ಲಿ ಅಲ್ಲೆಲ್ಲ ಹಾಕಕ್ ಹೋಗ್ಬಾರ್ದು. ಆಮೇಲೆ ಅದೇ ಸ್ಪ್ರೆಡ್ ಮಾಡೋವಾಗ್ಲೂ ತುಂಬಾ ಸ್ಮೂತ್ ಆಗಿ ಮಾಡಿ, ಇಲ್ದೇ ಇದ್ರೆ ಒಡ್ಕೊಂಡು ಹೋಗ್ಬಿಡುತ್ತೆ, ನೋಡಕ್ ಚೆನ್ನಾಗ್ ಕಾಣಲ್ಲ. ಊಟ ತಿನ್ನೋಕ್ ಹೇಗಿರುತ್ತೆ ಅಂತ ಸೆಕೆಂಡ್ರಿ ತಿಂದ್ಮೇಲೆ ಗೊತ್ತಾಗುತ್ತೆ. ನೋಡಿದ ತಕ್ಷಣ ತಿನ್ನಕ್ ಆಸೆ ಪಡ್ಬೇಕು, ಆಸೆ ಆಗ್ಬೇಕು, ಆ ತರ ಇರ್ಬೇಕಂದ್ರೆ ಚೆನ್ನಾಗಿರ್ಬೇಕು ಅಲ್ವಾ. ನೋಡಿ ಆನಿಯನ್ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಅದ್ರ ಮೇಲೆ ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ಸು ನಾನು ಹೇಳ್ಬೇಕು ನಿಮಗೆ. ಪುದೀನ ಸೊಪ್ಪು ಇಲ್ಲ, ನಾನು ಪೇಸ್ಟ್ ಮಾಡಿಟ್ಟಿದ್ದೆ, ಹಿಂಗಾಗಿ ಹಾಕಿಲ್ಲ. ನೀವು ಇದ್ರ ಮೇಲೆ ಪುದೀನ ಸೊಪ್ಪು ಹಾಕ್ಬೋದು. ಆಮೇಲೆ ಕಸೂರಿ ಮೆಂತಿ, ಆಮೇಲೆ ಇನ್ನೊಂದು ಈ ಕೇಸರಿದು ಎಳೆಗಳು ಬರ್ತಾವಲ್ಲ ಅದನ್ನು ಹಾಕೋಬಹುದು ನೀವು. ಆಮೇಲೆ ಇದು ಮೇನ್ ಇಂಗ್ರೀಡಿಯೆಂಟ್ಸು ತುಪ್ಪ ಮಾತ್ರ ಮರಿಬೇಡಿ, ಬೇಕೇ ಬೇಕು ತುಪ್ಪ. ಇದೆಲ್ಲ ಹಾಕಾದ್ಮೇಲೆ ಅದ್ರ ಮೇಲೆ 1 ಟೀ ಸ್ಪೂನು ತುಪ್ಪನ ಹಾಕಿ ಫುಲ್ಲಾಗಿ, ಸೂಪರ್ ಆಗಿರುತ್ತೆ. ಇವಾಗ ನೋಡ್ತಾ ಇದ್ರೇನೆ ಬಾಯೊಳಗೆ ನೀರು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಮಲ್ಲಿಗೆ ಹೂ ತರ ಕಾಣ್ತಾ ಇದೆ, ಕಲರ್ಫುಲ್ ಆಗಿ, ಯೆಲ್ಲೋ, ಗ್ರೀನ್, ರೆಡ್, ವೈಟ್ ಅಲ್ವಾ. ಇವಾಗ ನೋಡಿ ಆ ಪಾತ್ರೆ ತೆಗೆದ್ಬಿಟ್ಟು ನಾನು ಗ್ಯಾಸ್ ಮೇಲೆ ತವಾನ ಇಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಸೀದ್ ಹೋಗ್ಬಾರ್ದು, ಫುಲ್ ಸಿಮ್ಮಲ್ಲಿದೆ ಗ್ಯಾಸು, ಸೀದ್ ಹೋಗ್ಬಾರ್ದು ಅಂತ. ನಿಮ್ದು ಇಂಡಕ್ಷನ್ ಬಾಟಮ್ ಇರೋ ಇದಾದ್ರೆ, ಪಾತ್ರೆ ಆದ್ರೆ ಓಕೆ, ಇಲ್ಲ ತೆಳ್ಳಗಿದೆ ಅಂದ್ರೆ ಈ ತರ ತವಾ ಇಟ್ಟು ಮಾಡಿ. ಇಲ್ಲದೆ ಇದ್ರೆ ದಮ್ಗಟ್ಟದಾಗ ಕೆಳಗಡೆ ಮಸಾಲೆ ಇರುತ್ತಲ್ವಾ, ಫುಲ್ ಸೀದೋಗ್ಬಿಡುತ್ತೆ. ಮಸಾಲೆ ಸೀದೋದ್ಮೇಲೆ ಇನ್ನು ಅದ್ರಲ್ಲಿ ಉಳಿಯುವಂತ ರುಚಿ ಏನು ಅಲ್ವಾ. ಇದನ್ನ ಒಂದು 10 ರಿಂದ 15 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡಿ. ಇದನ್ನ ಕ್ಲೋಸ್ ಮಾಡಿಟ್ಟು ಆಮೇಲೆ ನೋಡಿ ಇವಾಗ 15 ನಿಮಿಷ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಹೂ ಅರಳದಂಗ ಅರಳಿದೆ ರೈಸು ಅಂತ ಗೊತ್ತಾಗುತ್ತೆ ನಿಮ್ಗೆ. ನಾನು ಕೆಳಗಡೆ ಮಸಾಲೆನೂ ಸ್ವಲ್ಪ ತೋರಿಸ್ತೀನಿ ಸೈಡ್ ಮಾಡ್ಬಿಟ್ಟು. ಇದನ್ನ ಅವಾಗ ಬಡಿಸ್ಕೊಳ್ಳುವಾಗ್ಲೇ ತಗೊಂಡ್ರೆ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿ, ಮೊದಲೇ ಮಿಕ್ಸ್ ಮಾಡಿ ಇಡ್ಬೇಡಿ. ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ನೀರಿನ ಅಂಶ ಅನ್ನೋದೆಲ್ಲ ಹೋಗ್ಬಿಟ್ಟಿದೆ, ರೈಸು ಇಂಗ್ಬಿಟ್ಟಿದೆ, ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿದೆ. ನೋಡ್ಕೊಳ್ಳಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರ್ ಆಗಿ ಬರುತ್ತೆ ಫ್ರೆಂಡ್ಸ್, ಒಂದ್ಸಲಿ ಟ್ರೈ ಮಾಡಿ. ನೀವು ಆಲೂ ಜಾಗದಲ್ಲಿ ಗೋಬಿ ಹಾಕ್ಬೋದು, ಬೇರೆ ಕ್ಯಾರೆಟ್ ಹಾಕ್ಬೋದು. ಬೇಡ ನಮ್ಗೆ ಮೊಟ್ಟೆ ಹಾಕ್ತಿವಂದ್ರೂ ಓಕೆ, ನೋ ಪ್ರಾಬ್ಲಮ್. ಆದ್ರೆ ಸ್ವಲ್ಪ ಮೆಥಡ್ ಚೇಂಜ್ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಈ ಪ್ರತಿ ಭಾನುವಾರ ಬಂದ್ರೆ ಸಾಕು, ಎಲ್ಲರ ಮನೇಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಂತೀರ. ಒಮ್ಮೆ ಆಲೂ ಬಿರಿಯಾನಿ ಮಾಡ್ಕೊಳ್ಳಿ, ದಮ್ ಬಿರಿಯಾನಿನ ಹೇಗಿರುತ್ತೆ ಅಂತ ನೋಡ್ತೀರಾ. ನೋಡಿ ಸರ್ವಿಂಗ್ ಬೌಲಲ್ಲಿ ಹಾಕ್ತಾ ಇದ್ದೀನಿ ನಾನು. ಒಂದು ವೈಟ್ ಕಲರ್ ಆಗಿರುತ್ತೆ, ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಿ ಬರುತ್ತೆ. ಅದ್ರ ಜೊತೆ ತುಪ್ಪ, ಪುದೀನ, ಮಸಾಲೆ ವಾಸನೆ ಘಮ್ ಅಂತ ಇದೆ. ಆ ವಾಸನೆಲೆ ಹೊಟ್ಟೆ ತುಂಬೋ ತರ ಇದೆ. ಇದ್ರ ಜೊತೆಗೆ ಸೈಡಲ್ಲಿ ರಾಯ್ತಾನು ಇದ್ಬಿಟ್ರೆ ಸಾಕು, ಇನ್ನೇನ್ ಬೇಕು ಹೇಳಿ. ಸಂಡೇ ಸೂಪರ್ ಆಗುತ್ತಲ್ವಾ. ನೀವು ಸಂಡೇನೆ ಅಂತಲ್ಲ, ಗೆಸ್ಟ್ ಬಂದಾಗ ಈ ತರ ಮಾಡಿ. ಇದು ಹೊಸ ರೆಸಿಪಿ ಕೂಡ. ಈ ತರ ಸ್ವಲ್ಪ ತುಂಬಾ ರೇರು. ದಮ್ ಬಿರಿಯಾನಿ ಅಂದ ತಕ್ಷಣ ಮಸಾಲೆ ರುಬ್ಬಿಡ್ತಾರೆ, ಹಾಕ್ಬಿಡ್ತಾರೆ. ಇಲ್ಲಿ ರುಬ್ಬೋದೇನು ಇಲ್ಲೇ ಇಲ್ಲ.
ನಾ ಏನು ರುಬ್ಬೇ ಇಲ್ಲ, ನೀವೇ ನೋಡಿದ್ರಲ್ವಾ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಬಿರಿಯಾನಿ, ದಮ್ ಬಿರಿಯಾನಿ, ಆಲೂ ದಮ್ ಬಿರಿಯಾನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಯಾವ್ದು ಬೇಕು, ಏನು ಬೇಕು ಅಂತ. ಆಮೇಲೆ ಬೇರೆ ಇನ್ನೊಂದು ವಿಡಿಯೋ ಜೊತೆಗೆ ನಾನು ಬರ್ತೀನಿ. ಓಕೆ ಫ್ರೆಂಡ್ಸ್, ಸಿಗ್ತೀನಿ ಮತ್ತೆ ಬೇರೆ ವಿಡಿಯೋ ಜೊತೆಗೆ. ಓಕೆ ಬಾಯ್, ಥ್ಯಾಂಕ್ ಯು ಸೋ ಮಚ್.